ವೆಲ್ಕಮ್ ಟು ಮೈ ಹೌಸ್ ಇನ್ ಅಬು ಧಾಬಿ. ಸೊ ಒನ್ ಮೇನ್ ಥಿಂಗ್ ಎಲ್ಲರೂ ಕಣ್ ಸೆಳೆಯೋದಂದ್ರೆ ಸಿಕ್ಕಾಪಟ್ಟೆ ನನ್ನ ಫೇವ್ರೆಟ್ ಪಾರ್ಟ್ ಕಾಫಿ ಫಿಲ್ಟರು. ಇದು ನನ್ನ ಸ್ವಂತ ಮನೆ. ಎಷ್ಟಾಗುತ್ತೆ ಅಷ್ಟು, ಯಾಕಂದರೆ ಇಲ್ಲಿರೋ ಎಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಇದು ಪೆಟ್ ಪಾರ್ಕ್ ಅಂತ ನೋಡಿದ್ದೀರಾ ಗೈಸ್? ಇವ್ರ ಬೋಟ್ ನೋಡಿ ಕಾರ್ ಥರ ಇದೆ. ಬಿಗ್ 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 ಲಿವಿಂಗ್ ರೂಮ್. ಸುಳ್ಳು ಹೇಳಕ್ಕೂ ನಗು ಬರುತ್ತೆ. ಈ ಔಸ್ಟೂರು ಬೇಡ, 6 ಅವರಿಂದ ಕ್ಲೀನ್ ಮಾಡಿದ್ದು ಸಾಕಾಯ್ತು ನನಗೆ. ಐ ಹೋಪ್ ಔಸ್ಟೂರು ಚೆನ್ನಾಗಿದೆ ಅಂತ ಅನ್ಕೊಂಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅಬುಧಾಬಿಗೆ ಬಂದು 1.5 ವರ್ಷ ಆಯಿತು. ಎಲ್ಲರೂ ನನಗೆ ಕಾನ್ಸ್ಟೆಂಟಾಗಿ ಕೇಳೋ ಕ್ವೆಶನ್ ಅಂದರೆ ಇದೆ, ನೀವು ಎಲ್ಲಿರೋದು, ಅಕಾಮಡೇಷನ್ ಕೊಟ್ಟಿದ್ದಾರಾ ಕಂಪನಿಯವರು, ಅಥವಾ ಎಷ್ಟು ಕಟ್ತೀರಾ ರೆಂಟು, ನಿಮ್ಮ ಮನೆ ಹೇಗಿದೆ ಒಳಗಡೆ, ಅಥವಾ ಈ ದೇಶದಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಕೇಳಿರ್ತೀರ. ಸೊ ಅದಕ್ಕೋಸ್ಕರ ಆ ಸೊಲ್ಯೂಷನ್ಗೆ ಫೈನಲಿ ನಾನು ನನ್ನ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ವೆಲ್ಕಮ್ ಟು ಮೈ ಹೌಸ್ ಇನ್ ಅಬು ಧಾಬಿ. ಸೊ ಇದು ಒಂದು ಮೇನ್ ಹಾಲ್, ಜಸ್ಟ್ ಅ ಗ್ಲಾನ್ಸ್ ಆಫ್ ಹಾಲ್. ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟು ಸ್ಟಾರ್ಟಿಂಗಿಂದ ಏನೇನಿದೆ ಅಂತ ಹೇಳ್ಕೊಂಬರ್ತೀನಿ, ಬನ್ನಿ. ಸೊ ಫಸ್ಟು ಎಂಟ್ರಿ ಆದ ತಕ್ಷಣ ಫಸ್ಟ್ ಒಂದು ಪೌಡರ್ ರೂಮ್ ಅಂತ ಮಾಡ್ತಾರೆ, ವಿಚ್ ಇಸ್ ವೆರಿ ನಾಟ್ ಕಾಮನ್ ಇನ್ ಇಂಡಿಯಾ. ಸೊ ಬಂದ ತಕ್ಷಣ ಇದು ಜಸ್ಟ್ ಒಂದು ವಾಶ್ರೂಮ್ ಥರ, ಮಿರರ್ ಆ್ಯಂಡ್ ವಾಶ್ರೂಮ್. ಆ್ಯಂಡ್ ರೈಟ್ ಸೈಡಿಗೆ ಬಂದ ತಕ್ಷಣ ದಿಸ್ ಈಸ್ ಲೈಕ್ ಮೇನ್ ಪಾರ್ಟ್ ಆಫ್ ದ ಹೌಸ್, ಅಥವಾ ದ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಸ್ಪೆಂಡ್ ಮಾಡೋದು ಅಂದರೆ ಇಟ್ ಇಸ್ ಕಿಚನ್. ವೆಲ್ಕಮ್ ಟು ದ ಕಿಚನ್. ಸೊ ಕಿಚನಿಗೆ ಬಂದ ತಕ್ಷಣ ಒನ್ ಮೇನ್ ಥಿಂಗ್ ಎಲ್ಲರೂ ಕಣ್ ಸೆಳೆಯೋದಂದರೆ ಮೈ ಫ್ರಿಡ್ಜ್. ಯಾಕಂದರೆ ಇಲ್ಲಿರೋ ಎಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಮೋಸ್ಟ್ಲಿ ನಾನು ಯಾವುದೇ ದೇಶಕ್ಕೆ ಹೋದರೂ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದೊಂದು ಕಡೆ, ಬಟ್ ಸ್ಟಿಲ್ ನಾನು ಎಲ್ಲಾದರೂ ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಹೋದಾಗ, ಅಥವಾ ನನ್ನ ಫ್ರೆಂಡ್ಸ್ ಯಾರಾದರೂ ಹೋಗಿದರೆ ಕಲೆಕ್ಟ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ ಕ್ಯಾನಡಾ ಇದೆ, ನಾನು ಟೊರೊಂಟೋಗೆ ಹೋಗಿದ್ದಾಗ ತೊಗೊಂಡಿದ್ದು ಬಾರ್ಸಿಲೋನಾ. ಇಷ್ಟರಲ್ಲಿ ನನ್ನ ಫೇವ್ರೆಟ್ ಮ್ಯಾಗ್ನೆಟ್ ಅಂದರೆ ಬಾರ್ಸಿಲೋನಾ, ಯಾಕಂದರೆ ತುಂಬ ಪ್ರಿಟಿಯಾಗಿದೆ ಆ್ಯಂಡ್ ಕಲರ್ಫುಲ್ ಆಗಿದೆ. ನನ್ನ ಫಸ್ಟ್ ಲೇಓವರ್ ಬಂದು ವಿಯಾನಾ. ಸೊ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಲೇಓವರ್ ಮಾಡಿದ್ದು, ಅಪಾರ್ಟ್ ಫ್ರಮ್ ನಾನು ಡೊಮೆಸ್ಟಿಕಲ್ಲಿ ವರ್ಕ್ ಮಾಡೋದು ಬಿಟ್ಟು, ಫಸ್ಟ್ ಇಂಟರ್ನ್ಯಾಷನಲ್ ಲೇಓವರ್ ವಿಯಾನಾ. ಇದು ಆ್ಯಕ್ಚುಲಿ ರೀಸೆಂಟಾಗಿ ತಂದಿದ್ದು, ಫಸ್ಟ್ ಟೈಮ್ ಹೋದಾಗ ತರೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಹಂಗೆ ನೋಡ್ತಾ ಇದ್ದರೆ ಇಸ್ತಾನ್ಬುಲ್ ಇದೆ, ಆಸ್ಟ್ರೇಲಿಯಾ, ಸ್ಪೇನಲ್ಲಿ ಮ್ಯಾಡ್ರಿಡ್, ಲಂಡನ್, ಸಿಡ್ನಿ, ಥೈಲ್ಯಾಂಡ್, ಲಿಸ್ಬನ್, ಈಜಿಪ್ಟ್, ಜಪಾನ್. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ಡೆಸ್ಟಿನೇಷನ್ಸ್ ನಾನು ತಂದಿಲ್ಲ, ಯಾಕಂದರೆ ಕೆಲವೊಂದು ಸಲ ನಾನು ತುಂಬ ಪಿಕ್ಕಿ. ಇಷ್ಟ ಆದರೆ ಅಷ್ಟೇ ತರೋದು, ಕಲರ್ಫುಲ್ ಆಗಿರಬೇಕು, ಇಲ್ಲ ಚೆನ್ನಾಗಿರಬೇಕು, ಇಲ್ಲಾಂದರೆ ನಾನು ತರಕ್ಕೆ ಹೋಗೋಲ್ಲ. ಬಟ್ ಇಲ್ಲಿ ನೋಡಿ ಅಜರ್ಬೈಜಾನ್, ಇದಕ್ಕೆ ನಾನು ಹೋಗಿಲ್ಲ, ನನ್ನ ಫ್ರೆಂಡ್ ಒಬ್ರು ಹೋಗಿದ್ದು, ಅವ್ರು ತಂದು ಇಟ್ಟಿರೋದು, ಯಾಕಂದರೆ ನನ್ನ ಕಲೆಕ್ಷನ್ಗೆ ಚೆನ್ನಾಗಿ ಕಾಣಲಿ ಅಂತ. ದ ಒನ್ ಹೂ ಇಸ್ ಬಿಹೈಂಡ್ ದ ಕ್ಯಾಮ್ರಾ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಕಿಚನ್. ಫಸ್ಟ್ ಇಲ್ಲಿಗೆ ಬಂದರೆ ಒಂದು ಮೈಕ್ರೋವೇವ್ ಇದೆ, ವಿಚ್ ಐ ಯೂಶ್ವಲಿ ಯೂಸ್ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ನನ್ನ ಫೇವ್ರೆಟ್ ಪಾರ್ಟ್ ಕಾಫಿ ಫಿಲ್ಟರು. ನಂಗೆ ಒಬ್ಳಿಗೆ ಅಂತ ಇಷ್ಟು ಚಿಕ್ಕ ತಂದಿರೋದು, ಬಟ್ ವಿಲ್ ಮೇಕ್ ಕಾಫಿ ಫಾರ್ ಎವ್ರಿ ಒನ್. ಇಲ್ಲಿ ಬಂದು ಗ್ಯಾಸು. ನಮ್ಮ ಥರ ಇಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಇರೋಲ್ಲ, ನಮ್ದು ಇಲ್ಲೆಲ್ಲ ವಯರ್ ಕನೆಕ್ಟ್ ಆಗಿದೆ. ಸೊ ಇಟ್ ಈಸ್ ಎಲೆಕ್ಟ್ರಿಕ್ ಗ್ಯಾಸ್ ಥರ, ಬಟ್ ಇಟ್ ಈಸ್ ವೆರಿ ಡೇಂಜರಸ್. ಯಾಕಂದರೆ ಒಂದೇ ಸಲಕ್ಕೆ ಇಟ್ಸ್ ವೆರಿ ಹೈ ಫ್ಲೇಮ್. ಸೊ ನಾನು ಏನೇ ಅಡುಗೆ ಮಾಡಿದ್ರು 1 ನಿಮಿಷ ಆ ಕಡೆ ಈ ಕಡೆ ನೋಡೋಷ್ಟೊತ್ತಲ್ಲಿ ಆಲ್ರೆಡಿ ಸೀದೋಗ್ಬಿಟ್ಟಿರುತ್ತೆ. ಇಟ್ಸ್ ವೆರಿ ಹೈ ಫ್ಲೇಮ್. ಸೊ ಕೇರ್ಫುಲ್ಲಾಗಿ ಅಡುಗೆ ಮಾಡಬೇಕು, ಮಾಡ್ತೀನಿ ಯೂಶಲಿ. ಇಲ್ಲಿ ಬಂದರೆ ಸುಮ್ಮನೆ ಕೌಂಟರ್ ಟಾಪ್, ಸಮ್ ಕೈಗೆ ಬೇಗ ಸಿಗೋವಂಥ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಇನ್ನೆಲ್ಲ ಐಟಮು ಒಳಗಡೆ ಇಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಈ ವಿಡಿಯೋಗೋಸ್ಕರ ಮಾಡಬೇಕಂತ ಎಲ್ಲ ಐಟಮು ಒಳಗಡೆ ತುರುಕ್ಬಿಟ್ಟಿದ್ದೀನಿ, ಸೊ ದಟ್ ಮೆಸ್ಸಿಯಾಗಿ ಕಾಣಬಾರ್ದು. ಹೋಮ್ ಟೂರ್ ಮಾಡ್ತಾಯಿದ್ದೀವಿ, ಕ್ಲೀನಾಗಿ ಕಾಣಬೇಕು ಅಂತ. ಆ್ಯಂಡ್ ಈ ಕಡೆ ಬಂದರೆ ವಾಟರ್. ಸೊ ಅಬುಧಾಬಿಲಿ ಟ್ಯಾಪ್ ವಾಟರ್ ಈಸ್ ನಾಟ್ ದ್ಯಾಟ್ ಸೇಫ್, ಯಾಕಂದರೆ ತುಂಬ ಸೋಡಿಯಮ್ ಆಗಲಿ ಜಾಸ್ತಿ ಇದೆ, ಹೈ ಕ್ವಾಲಿಟಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕಡೆ ಹೆಂಗೆ 25 ರೂಪಾಯಿ ಅಲ್ಲ, 25 ಅಲ್ಲ, ನಮ್ಮ ಕಡೆ ಹೆಂಗೆ ಕಾಯಿನ್ ಹಾಕಿದ್ರೆ 10 ರೂಪಾಯಿಗೆ ವಾಟರ್ ಬರುತ್ತೆ, ಇಲ್ಲಿ ವಿ ಪೇ ಲೈಕ್ 6 ದಿರಮ್, ಲೈಕ್ 150 ರುಪೀಸ್ ಆಲ್ಮೋಸ್ಟ್ ಒನ್ ವಾಟರ್ ಕ್ಯಾನ್ಗೆ. ಬಿಫೋರ್ ಕಂಟಿನ್ಯೂಯಿಂಗ್, ಸಂಜೆ ಆಗಿದೆ, ಒಂದು ಕಾಫಿ ಮಾಡ್ಕೊಳೋಣ ಬನ್ನಿ. ತಡಿ, ಕಾಫಿ ಮಗ್ ತಗೋತೀನಿ. ಇದೆಲ್ಲ ತೋರಿಸ್ತೀಯ? ಲೆಟ್ಸ್ ಮೇಕ್ ಕಾಫಿ. ಓಟ್ ಮಿಲ್ಕ್. ಸೊ ಯೂಶ್ವಲಿ ಕಾಫಿ ನಮ್ಮ ಪಾತ್ರೆಯಲ್ಲೂ ಹಾಲು ಕುದಿಸ್ಕೊಂಡು ಮಾಡ್ಬೋದು, ಬಟ್ ಈಸಿಯೆಸ್ಟ್ ವೇ ಆ್ಯಂಡ್ ಕ್ವಿಕ್ಕೆಸ್ಟ್ ವೇ ಸೊ ಕಾಫಿನ ಯೂಶಲಿ ಈಸಿಯಾಗಿ ಪಾತ್ರೆಲೂ ಮಾಡ್ಬೋದು, ಬಟ್ ಕ್ವಿಕ್ಕೆಸ್ಟ್ ವೇ ಅಂದರೆ ನಮ್ಮ ಮೈಕ್ರೋವೇವಲ್ಲಿ ಮಾಡೋದು. ಸೊ ಫಸ್ಟ್ ಹಾಲನ್ನ ಬಿಸಿ ಮಾಡ್ಕೋತೀನಿ.
ಇಲ್ಲಿ ಚೆಲ್ಲಿದೆ, ತೋರಿಸ್ಬೇಡ. ಒಂದೂವರೆ ನಿಮಿಷ ಕಾಯ್ಬೇಕು. ಸೊ ಮೈಕ್ರೋವೇವಲ್ಲಿ ಹಾಲು ಕಾಯಲಿ, ಅದುವರೆಗೂ ನಾನು ನಿಮಗೆ ನನ್ನ ಬ್ಯಾಲ್ಕನಿ ತೋರಿಸ್ತೀನಿ, ವಿಚ್ ಇಸ್ ವೆರಿ ರೇರ್ ಬರೋದು ಈ ಟೈಮಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ. ನಾನು ಇಲ್ಲಿ 1 ನಿಮಿಷ ಇರೋದಕ್ಕೆ ಇವಾಗ ಆಲ್ರೆಡಿ ನಂಗೆ ಅಷ್ಟು ಸೆಕೆ ಆಗ್ತಿದೆ. ಇಲ್ಲಿ ಆ್ಯಕ್ಚುಲಿ ನಾನು ತುಂಬ ಗಿಡಗಳು ಬೆಳೆಸಿದೆ, ಬಟ್ ಈಗಿರೋ ಸೆಕೆಗೆ ಎಲ್ಲ ಒಣಗೋಗಿದೆ. ಕ್ಯಾಕ್ಟಸ್ ಒಂದು ಬಿಟ್ಟು ಇಲ್ಲಿ ಸುಮ್ಮನೆ ಟೊಮೆಟೊ ಎಸ್ದಿದ್ದೆ, ಸೊ ಅದಕ್ಕೋಸ್ಕರ ಟೊಮೆಟೊ ಗಿಡ ಒಂದು ಬರ್ತಾ ಇದೆ. ನಂದು 2 ಮನಿ ಪ್ಲ್ಯಾಂಟ್ಸ್ ಹತ್ತೋಗಿದೆ, ಎಷ್ಟೊಂದು ಗಿಡ ಹಾಳಾಗಿ ಹೋಗ್ಬಿಟ್ಟಿದೆ ನಾನು ಇಲ್ಲಿ ಬಂದಮೇಲೆ. ಆ್ಯಂಡ್ ಈ ಕಡೆ ಬಂದರೆ ನಾನು ನಿಮ್ಗೊಂದು ಸ್ಪೆಷಲ್ ಗೆಸ್ಟ್ ಬರ್ತಾರೆ ನಮ್ಮ ಮನೆಗೆ ಡೈಲಿ, ಅವ್ರಿಗೋಸ್ಕರ ಊಟ ಇಟ್ಟಿರೋದು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಹೋದೆ ಇಲ್ಲೇನಾದರೂ ಹ್ಯಾಂಗಿಂಗ್ ಪಾಟ್ಸ್ ಪಕ್ಷಿಗಳಿಗೆ ಅಂತ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ನಾನು ಯಾವಾಗಲೂ ಅಕ್ಕಿ ಮತ್ತು ನೀರು ಇಡ್ತೀನಿ, 1 ದಿನಕ್ಕೆ ಖಾಲಿ ಆಗೋಗ್ಬಿಡುತ್ತೆ. ಇತ್ತೀಚೆಗೆ ಅವರು ಬರ್ತಾ ಇರೋದು, ಸೊ 9 o'clock ಆದ ತಕ್ಷಣ ಚಿವ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಏನಾದರೂ ಮಾಡಿದ್ರೆ. ಒಂದು ಸೌಂಡ್ ಮಾಡ್ತು. ಲೆಟ್ಸ್ ಗೋ ಹ್ಯಾವ್ ಕಾಫಿ ಫಸ್ಟ್. ಒಂದು ನಿಮಿಷಕ್ಕಿನ್ನ ಹಾಲು ಬಿಸಿ ಆಗಿಲ್ಲ, ಇನ್ನೊಂದು 30 seconds. ಸೊ ಈಗ ಹಾಲು ಬಿಸಿ ಆಗಿದೆ ಆ್ಯಂಡ್ ಕಾಫಿ ಡಿಕಾಕ್ಷನ್ಗೆ ಹಾಕಿದೆ ಆಗಲೇ. ಸೊ ಲೆಟ್ಸ್ ಪುಟ್ ಕಾಫಿ ಡಿಕಾಕ್ಷನ್. ಸೊ 2 ಕಪ್ಪು ನಾನೇ ಕುಡಿಯೋಲ್ಲ, 1 ಚಿನ್ಮೈ. ಚರ್ಸ್. ಬನ್ನಿ ಮುಂದೆ ಹೋಗೋಣ. ಸೊ ಎಸ್, ಮೋಸ್ಟ್ ಆಫ್ ದ ಟೈಮ್ ನಾನು ಲೇವರ್ಗಾಗಲಿ ಮನೇಲಿದ್ದರೆ ಸಾರಿ ನಮ್ಮ ಜೊತೆ ಇವತ್ತು ಸಾಥ್ ಕೊಡೋಕ್ಕೆ ಕಾರ್ಪೊರೇಟ್ ಕನ್ನಡಿಗರು ಬಂದಿದ್ದಾರೆ. ಯಪ್ಪ. ಓಕೆ ಅಗೇನ್. ಎಸ್, ಮೋಸ್ಟ್ ಆಫ್ ದ ಟೈಮ್ ನಾನು ಲೇವರಲ್ಲಾಗಲಿ ಮನೇಲೇ ಇದ್ರೂ ಐ ಡೋಂಟ್ ಪ್ರಿಫರ್ ಈಟಿಂಗ್ ಔಟ್. ಸೊ ನಾನು ಯಾವಾಗಲೂ ಒಂದು ಹೌಸ್ ವೈಫ್ಗಿಂತ ಹೆಚ್ಚಾಗಿ ಐ ಕುಕ್ ಫಾರ್ ಮೈ ಸೆಲ್ಫ್. ಒಳ್ಳೊಳ್ಳೆ ಅಡುಗೆ ಮಾಡ್ಕೊತೀನಿ, ಒಳ್ಳೊಳ್ಳೆ ಫುಡ್ ತಿಂತೀನಿ, ಆದ್ರೂ ಯಾಕೋ ದಪ್ಪನೇ ಆಗ್ತಿಲ್ಲ. ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ವಿ ಆರ್ ಹಿಯರ್ ನಾವು ಇನ್ ದಿ ಹಾರ್ಟ್ ಆಫ್ ದಿ ಹೌಸ್ ಅಂತ ಅನ್ಬೋದು. ದಿಸ್ ಇಸ್ ಲೈಕ್ ದಿ ಬಿಗ್ ಲಿವಿಂಗ್ ರೂಮ್. ನನ್ನ ಲೈಫಲ್ಲಿ ನಾನು ಇಷ್ಟು ದೊಡ್ಡ ಮನೇಲಿ ಯಾವತ್ತೂ ಇದ್ದೇ ಇರಲಿಲ್ಲ. ಸೊ ಇಲ್ಲಿ ಬಂದರೆ ವಿ ಹ್ಯಾವ್ ಅ ಲಾಟ್ ವ್ಯೂ, ಲೈಕ್ ಅ ಬಿಗ್ ವ್ಯೂ ಆಫ್ ಅಪಾರ್ಟ್ಮೆಂಟ್ಸ್. ಇಟ್ಸ್ ನಾಟ್ ದ್ಯಾಟ್ ಫ್ಯಾನ್ಸಿ, ಬಟ್ ದ ಅದರ್ ಕ್ರೂ ಹೂಸ್ ಲೈಕ್ ನನ್ನ ಈ ಬಿಲ್ಡಿಂಗಲ್ಲಿ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಈ ಕಡೆ ಬಿಲ್ಡಿಂಗ್ ವ್ಯೂ ಇದೆ, ಬಟ್ ನಾವೇನಾದರೂ ಆ ಕಡೆ ಅಪಾರ್ಟ್ಮೆಂಟಲ್ಲಿದ್ದರೆ ವಿ ಸಿ ದಿ ಏರ್ಪೋರ್ಟ್ ವ್ಯೂ. ಸೊ ಟೇಕ್ ಆಫ್ ಲ್ಯಾಂಡಿಂಗ್ ಅಂತೂ ಮಸ್ತಾಗಿ ಕಾಣುತ್ತೆ. ಸೊ ಬಿಗ್ ಕರ್ಟನ್ಸ್ ಅಗೇನ್, ಚೆನ್ನಾಗಿ ಬರ್ತಿಲ್ಲ. ಸೊ ಇಲ್ಲಿ ಸನ್ಸೆಟ್ ಕಾಣುತ್ತೆ ಯೂಶ್ವಲಿ. ಸೊ ಇವಾಗ ಇನ್ನೂ 7, ಆಲ್ರೆಡಿ 6 ಆಗಿದೆ ಈವ್ನಿಂಗ್, ಆದರೂ ಸನ್ಸೆಟ್ ಆಗಿಲ್ಲ ಇನ್ನು. ಅಂದರೆ ಯೋಚನೆ ಮಾಡಿ ಎಷ್ಟು ಸೆಕೆ ಇದೆ ಸಮ್ಮರ್ ಟೈಮಲ್ಲಿ ಅಂತ. ಸೊ ದಿಸ್ ಇಸ್ ಡೈನಿಂಗ್ ಟೇಬಲ್. ಆದರೆ ಯಾರೂ ಇಲ್ಲಿ ಕೂತ್ಕೊಂಡು ಊಟನೇ ಮಾಡಲ್ಲ ಯೂಶ್ವಲಿ, ಯಾಕಂದರೆ ಯಾರೇ ಬಂದ್ರೂ ಸೋಫಾ ಮೇಲೆ ಕೂತ್ಕೊಂಡು ಬಿಡ್ತಾರೆ ಅದಕ್ಕೋಸ್ಕರ. ಸೊ ಯೂಶ್ವಲಿ ವಿ ಸಿಟ್ ಇನ್ ದಿ ಸೋಫಾ, ಆ ಕಡೆ ಟಿ ವಿ ನೋಡಿಕೊಂಡು ವಿ ಈಟ್ ಹಿಯರ್. ಸೊ ದಿಸ್ ಈಸ್ ಮೈ ಟಿ ವಿ, ನಾಟ್ ಮೈ ಟಿ ವಿ, ಇಲ್ಲಿ ಕೊಟ್ಟಿರೋ ಟಿ ವಿ. ಮೋಸ್ಟ್ಲಿ ಯೂಸ್ ಮಾಡೋದೇ ಯೂಟ್ಯೂಬ್ ಅಥವಾ ನೆಟ್ಫ್ಲಿಕ್ಸ್ ಏನಾದರೂ ನೋಡೋಕ್ಕೆ. ಇಲ್ಲಿ 2 ಲ್ಯಾಂಡ್ಲೈನ್ ಇದೆ, ಬಟ್ ಯಾವುದೂ ವರ್ಕ್ ಆಗಲ್ಲ. ಸುಮ್ಮನೆ ಫ್ಯಾಷನ್ಗೆ ಇಲ್ಲಿ ಇಟ್ಟಿದ್ದೀನಿ, ಸುಮ್ಮನೆ ಶೋಕಿ. ಹಾಗೆ ಇದು ಒಂದು ಫೋಟೋ ಫ್ರೇಮ್ ನನ್ನ ಬ್ಯಾಚ್ದು. ಇಲ್ಲಿ ಎತಿಯಾದಲ್ಲಿ ನಾನು ಮಾಡಿ ಟ್ರೈನಿಂಗ್ ಬ್ಯಾಚ್ ಇವರೆಲ್ಲ. ಸೊ ಒನ್ ಆಫ್ ಮೈ ಫ್ರೆಂಡ್ ಕೃತಿಕ್ ಎಲ್ರಿಗೂ ಮಾಡಿಸ್ಕೊಟ್ಟಿದ್ದ ಗ್ರ್ಯಾಜುಯೇಷನ್ ಟೈಮಲ್ಲಿ. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಈ ಟಿ ವಿ ಸ್ಟ್ಯಾಂಡಲ್ಲಿ ಅಂದರೆ ದೀಸ್ ಸ್ಮಾಲ್ ಡಾಲ್ಸ್. ಇದಕ್ಕೆಲ್ಲ ಒಂದು ಸ್ಟೋರಿ ಇದೆ. ಸೊ ರೀಸೆಂಟ್ಲಿ ನಮ್ಮ ಅಪ್ಪ ಅಮ್ಮ ದುಬೈಗೆ ಬಂದಾಗ ನಾನು ನಮ್ಮಮ್ಮ ಕ್ಲಾ ಮಷೀನ್ ಇರುತ್ತಲ್ಲ ಗೊಂಬೆದು, ಅದು ಆಡೋಕ್ಕೆ ಹೋಗಿದ್ವಿ. ಆ್ಯಂಡ್ ಐ ಹ್ಯಾವ್ ನೆವರ್ ಬೀನ್ ಲಕ್ಕಿ, ಲೈಕ್ ಅಷ್ಟು ಲಕ್ಕಿಲ್ಲ ನನಗೆ. ಸೊ ಅಮ್ಮ ಜೊತೆ ಹೋದಾಗ ಎಷ್ಟು ಡಾಲ್ಸ್ ಆಗುತ್ತೆ ಅಷ್ಟು. ನಾವು ಬರೀ 1 ದಿರಮ್ಗೆ ಒಂದೊಂದು ಗೇಮು. ಸೊ ವಿ ಪ್ಲೇಡ್ ಲೈಕ್ 20 ದಿರಮ್ ಏನೋ, ಎಷ್ಟೊಂದು ಡಾಲ್ಸ್ ಗೆದ್ದಿದ್ದೆ ನಾನು ಅವತ್ತು. ಸೊ ದೀಸ್ ಆರ್ ದೋಸ್ ಡಾಲ್ಸ್. ಹಾಗೆ ಜೋಡಿಸಿದ್ದೀನಿ. ಆ್ಯಂಡ್ ದೇರ್ ಆರ್ ಫ್ಯೂ ಮೋರ್ ಹಿಯರ್. ಆ್ಯಂಡ್ ದೀಸ್ 4 ಕ್ಲಾ ಮಷೀನಲ್ಲಿ ಗೆದ್ದಿರೋದು. ಎಸ್, ಲೆಟ್ಸ್ ಕಂಟಿನ್ಯೂ. ಇದು ಸುಮ್ಮನೆ ಶೋಗಂತ ಗಿಡ ತಂದಿದ್ದೆ ಹೋಮ್ ಸೆಂಟರಿಂದ. ಆ್ಯಂಡ್ ಇದು ಒಂದು ಗಿಡ.
ನಾನು ಯೂಶ್ವಲಿ ಎಷ್ಟೊಂದು ಗಿಡ ಆ್ಯಕ್ಚುಲಿ ಬೆಳೆಸ್ತಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ. ನಾವು ತುಂಬ ಕಮ್ಮಿ ಆಗೋಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಬೆಂಗಳೂರಿಗೆ ಮತ್ತೆ ಜಾಸ್ತಿ ಸ್ಯಾಪ್ಲಿಂಗ್ಸ್ ತರಬೇಕು. ಲೆಟ್ಸ್ ಕಂಟಿನ್ಯೂ. ನ್ಯೂ ಅಡಿಷನ್. ಅಪ್ಪ ಅಮ್ಮ ರೀಸೆಂಟಾಗಿ ಬಂದಾಗ ಒಂದು ಮೀಶೋಯಿಂದ ರೆಡಿ ಟು ಫಿಕ್ಸ್ ದೇವ್ರು ತಗೊಂಬಂದಿದ್ರು, ದೇವ್ರ ಗೂಡು. ಸೊ ದೇವ್ರ ಗೂಡೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಯೂಶ್ವಲಿ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿ ಐ ಪ್ರೇ. ಬಟರ್ಫ್ಲೈಸ್ ಸುಮ್ಮನೆ ಅಗೇನ್ ಶೋಗೆ ಟರ್ನ್ ಆಯಿತಾ? ಓಕೆ, ಶೋಗೆ. ಆ್ಯಂಡ್ ಇಲ್ಲೊಂದು ಪಾಂಡ ಇದೆ. ಇದರಲ್ಲಿ ಆ್ಯಕ್ಚುಲಿ ಜೀವ ಇಲ್ಲ, ಇದು ಫುಲ್ಲು ಮೆತ್ತಗಿದೆ. ಅದಕ್ಕೋಸ್ಕರ ಇದು ನಿಂಗೆ ಸಿಕ್ಸಿದ್ದೀನಿ, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲೊಂದು ಯೋಗ ಮ್ಯಾಟ್ ಇದೆ. ಬಟ್ ವರ್ಷಕ್ಕೊಂದ್ಸಲ ಯೋಗ ಡೇಗೆ ಅಷ್ಟೇ ಯೋಗ ಮಾಡ್ತೀವಿ. ಆ್ಯಂಡ್ ಕಮಿಂಗ್ ಸೊ ಎಸ್, ಸೊ ಹಾಲ್ ಕಿಚನ್ ಮುಗಿಸಿದ ತಕ್ಷಣ ವಿ ಕಮ್ ಟು ಸ್ಟೋರ್ ರೂಮ್, ವಿಚ್ ರಿಯಲಿ ಸೇಸ್ ದ ಮೀನಿಂಗ್ ಆಫ್ ಸ್ಟೋರ್ ರೂಮ್. ಎಷ್ಟು ಬ್ಯಾಗ್ಸ್ ಇಟ್ಟಿದ್ದೀವಿ ನೋಡಿ, ಎಷ್ಟು ಬ್ಯಾಗ್ಸ್. ಇದೊಂದೆರಡು ಟ್ರೈಪಾಡ್ಸ್, ಒಂದು ನಂದಲ್ಲ, ಒಂದು ಗ್ಲೆವಿನಾದು, ಇದು ನಂದು ರಿಂಗ್ ಲೈಟ್, ವಿಚ್ ಐ ಯೂಸ್ ಟು ಯೂಸ್ ವೆನ್ ಯೂಸಿಂಗ್ ಟಿಕ್ಟಾಕ್ ಟೈಮಿಂದ ಇದೆ. ಅವಾಗ 1000 ರೂಪಾಯಿ ಕೊಟ್ಟು ತಂದಿದ್ದು. ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾಮೇಜ್ ಆಗೋಗಿದೆ. ಸ್ಟಿಲ್ ದ ಲೈಟ್ ವರ್ಕ್ಸ್, ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಟೋರ್ ರೂಮಲ್ಲಿ ಒಂದು ಗೆಸ್ಟ್ ವಾಶ್ರೂಮ್ ಥರ ಇದೆ, ವಿಚ್ ಹ್ಯಾಸ್ ಸ್ಟೋರ್ ರೂಮಲ್ಲಿ ಒಂದು ಗೆಸ್ಟ್ ವಾಶ್ರೂಮ್ ಇದೆ. ಇಲ್ಲೊಂದು ವೇಯಿಂಗ್ ಮಿಷಿನ್ ಇದೆ. ನಾನು ಟ್ರ್ಯಾಕ್ ಮಾಡ್ತಾಯಿದ್ದೀನಿ ನಾನೇನೋ ದಪ್ಪ ಆಗ್ತಿದ್ದೀನ ಅಂತ, ಬಟ್ ಏನೋ ದಪ್ಪ ಆಗ್ತೀನ. ತೆಚ್ಕೊ. ಸೊ ಇದು ಹಾಲ್ವೇ ಥರ ರೂಮ್ಸ್ಗೆ. ಸೊ ದಿಸ್ ಇಸ್ ಅ ಶೇರ್ಡ್ ಅಪಾರ್ಟ್ಮೆಂಟ್. ಇಬ್ಬರು ಇರ್ತೀವಿ. ಒಂದು ಅವಳಿಗೊಂದು ರೂಮು, ಇನ್ನೊಂದು ನನ್ನ ರೂಮು. ಸೊ ಶಿ ಇಸ್ ನಾಟ್ ದೇರ್, ಅದಕ್ಕೋಸ್ಕರ ನಾನು ಆ ರೂಮ್ ತೋರ್ಸೋಕ್ಕಾಗಲ್ಲ. ಲೆಟ್ಸ್ ಗೋ ಟು ಮೈ ರೂಮ್. ನಾಕ್ ವೆಲ್ಕಮ್. ಸೊ ಎಸ್, ದಿಸ್ ಈಸ್ ಮೈ ರೂಮ್ ವೇರ್ ನಾನು ಬರೀ ನಿದ್ದೆ ಮಾಡೋಕ್ಕೆ ಬರೋದು. ಲಿಟ್ರಲಿ ಐ ಡೋಂಟ್ ಸ್ಪೆಂಡ್ ಎನಿ ಟೈಮ್ ಹಿಯರ್. ಯಾಕಂದರೆ ನನಗೇನೋ ಮನೇಲಿದ್ದರೆ ರೂಮಲ್ಲೇ ಇರೋಕ್ಕೆ ಇಷ್ಟ ಆಗಲ್ಲ. ಸೊ ಐ ಆಲ್ವೇಸ್ ಸ್ಪೆಂಡ್ ಮೈ ಟೈಮ್ ಇನ್ ಹಾಲ್. ಸೊ ಅ ಕ್ವಿಕ್ ರೂಮ್ ಟೂರ್. ಯು ಆಲ್ವೇಸ್ ಫೈಂಡ್ ಹೇರ್ ಇನ್ ಮೈ ರೂಮ್, ನೋ ಮ್ಯಾಟರ್ ವಾಟ್. ಎಷ್ಟೇ ಹೇರ್ ಕೇರ್ ಮಾಡಿದ್ರು, ಎಷ್ಟೇ ಕೂದಲು ಎತ್ತಾಕಿದ್ರು, ಎಲ್ಲಾದರೂ ಒಂದು ಕಡೆ ಕೂದಲು ಸಿಗುತ್ತೆ. ದಿಸ್ ಇಸ್ ದ ಪ್ರೂಫ್. ಇದೆಲ್ಲ ತೋರಿಸ್ಬಾರ್ದು. ಓಕೆ, ಎಲ್ಲ ಹಾಕಿದ್ಲು ಅಂತ ಅನ್ಕೊತಾರೆ. ಓಕೆ, ಸೊ ಬಂದ ತಕ್ಷಣ ಇಷ್ಟು ಕಬರ್ಡ್ಸ್ ಇದೆ, ಎಲ್ಲ ಕಡೆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ. ದಿಸ್ ಇಸ್ ಅ ಕ್ಲಾಕ್ ನೋಡಿ, 6:25 ಆಯಿತು ಆಲ್ರೆಡಿ. ಆ್ಯಂಡ್ ಈ ಕಡೆ ಬಂದರೆ ಕ್ಯೂಟ್ ಹೋಮ್ ಡೆಕೋರ್ಸ್ ಆ್ಯಂಡ್ ಸ್ಮಾಲ್ ಥಿಂಗ್ಸ್ ಐ ಬಾಟ್ ಫ್ರಮ್ ಈಚ್ ಲೇಓವರ್. ಸೊ ಈ ಪೆಂಗ್ವಿನ್ನ ನಾನು ಆಸ್ಟ್ರೇಲಿಯಾದಿಂದ ತಂದಿದ್ದೆ, ನಾನು ಪೆಂಗ್ವಿನ್ ಲ್ಯಾಂಡ್ಗೆ ಹೋದಾಗ. ಇದು ಕೈರೋ, ಈಜಿಪ್ಟ್ನ ಮಮ್ಮಿ ಈಜಿಪ್ಟ್ನ ಪಿರಮಿಡ್ಸ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಈಜಿಪ್ಟ್. ದಿಸ್ ಇಸ್ ಫ್ರಮ್ ಥೈಲ್ಯಾಂಡ್. ಇದು ಅಷ್ಟೇ ಆ ಕ್ಲಾ ಮಷೀನಲ್ಲಿ ಗೆದ್ದಿದ್ದು. ಆ್ಯಂಡ್ ದೆರ್ ಈಸ್ ಅ ಐಫಿಲ್ ಟವರ್, ನನ್ನ ಫ್ರೆಂಡ್ ಜೀವಿ ಕೊಟ್ಟಿದ್ದು ವೆನ್ ಶಿ ವೆಂಟ್ ಟು ಪ್ಯಾರಿಸ್. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಟೇಬಲ್ ಬಂದರೆ ದೇರ್ ಆರ್ ಫ್ಯೂ ಡೆಕೋರೇಟಿವ್ ಐಟಮ್ ಆ್ಯಂಡ್ ದೇರ್ ಇಸ್ ಅ ಟೇಬಲ್ ಲ್ಯಾಂಪ್ ಆ್ಯಂಡ್ ದೇರ್ ಇಸ್ ಅ ಫೋಟೋ ಫ್ರೇಮ್, ಫ್ಯಾಮಿಲಿ ಫೋಟೋ ಫ್ರೇಮ್. ನನ್ನ ಅಜ್ಜಿ, ಅಮ್ಮ ಅವರಮ್ಮ, ಇದು ನಮ್ಮ ಅಪ್ಪ ಅವರಪ್ಪ, ತಾತ. ಇದೆಲ್ಲ ಸುಮ್ಮನೆ ನಾನು ಹೊರಡೋಕ್ಕಿಂತ ಮುಂಚೆ ಫುಲ್ ಎಮೋಷ್ನಲ್ ಆಗಿದ್ದೆ ಅಂತ ನೆನಪಿಗಿರಲಿ ಅಂತ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ರು. ಹಾಗೆ ಬಂದರೆ ನನ್ನ ವ್ಯೂನು ಸೇಮ್. ನನಗೆ ಈ ಮನೆಯಲ್ಲಿ ರೂಮಲ್ಲಿ ಏನು ಬೇಜಾರು ಅಂದರೆ, ನನಗೆ ಬಾಲ್ಕನಿ ತುಂಬ ಇಷ್ಟ. ಸೊ ಹೊರಗಡೆ ಹೋಗಿ ನಿಂತ್ಕೊಳ್ಳೋಕ್ಕೆ, ಚಿಲ್ ಮಾಡೋಕ್ಕೆ, ಬಟ್ ರೂಮಿಂದ. ಬಟ್ ಇಲ್ಲಿ ನೋಡಿದ್ರೆ ವಿಂಡೋನೇ ಇಷ್ಟೇ ಓಪನ್ ಆಗುತ್ತೆ. ಐ ವಾಂಟೆಡ್ ಸಮಥಿಂಗ್ ವಿಚ್ ಅನ್ಫೋಲ್ಡ್ಸ್, ಲೈಕ್ ಕಂಪ್ಲೀಟಾಗಿ ಓಪನ್ ಆದರೆ ಸರ್ಕ್ಯುಲೇಷನ್ ಇರುತ್ತೆ ಅಂತ. ಸೊ ಯಾವಾಗಲೂ ಎ ಸಿಲೇ ಇರ್ತೀವಲ್ಲ, ಸೊ ಸರ್ಕ್ಯುಲೇಷನ್ ಇರಲಿ ಅಂತ. ಬಟ್ ಓಪನ್ ಮಾಡೋದು ಇಷ್ಟೇ, ಆ್ಯಂಡ್ ಎಲ್ಲ ಬರೀ ಬಿಸಿ ಗಾಳಿನೇ ಬರುತ್ತೆ. ಅದಕ್ಕೋಸ್ಕರ ಐ ಕೀಪ್ ಇಟ್ ಕ್ಲೋಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಮೈ ಜಾಬ್ ಈಸ್ ಗೆಟಿಂಗ್ ರೆಡಿ. ದಿಸ್ ಇಸ್ ದ ಮಿರರ್. ನೋಡಿ, ಎಲ್ಲ ಇಂಡಿಯನ್ ಮನೇಲೂ ಇದು ದಿಸ್ ಇಸ್ ವೆರಿ ಕಾಮನ್ ದಟ್ ಬೊಟ್ಟು ಇಲ್ಲಿ ಅಂಟಿಸಿದ್ದೀನಿ ಈಸಿಯಾಗಿ ಸಿಗಲಿ ಅಂತ. ದಿಸ್ ಇಸ್ ಲಾಟ್ ಆಫ್ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಎವ್ರಿಥಿಂಗ್. ಗಜಾಬಿಜಿ ಇರುತ್ತೆ. ಇಟ್ಸ್ ನೆವರ್ ಗೋನ ಕ್ಲಿಯರ್, ಐ ಡೋಂಟ್ ನೋ ವೆನ್. ಸೊ ಯಾ, ದಟ್ಸ್ ಇಟ್. ಆ್ಯಂಡ್ ಇಲ್ಲಿ ಬಂದರೆ ಅಗೇನ್ ಫ್ರಮ್ ಲೇಓವರ್ಸ್, ಈಚ್ ಥಿಂಗ್ಸ್ ಫ್ರಮ್ ಈಚ್ ಡೆಸ್ಟಿನೇಷನ್. ನಾನು ಆ್ಯಕ್ಚುಲಿ ಇದನ್ನ ತುಂಬ ದೊಡ್ಡದಾಗಿ ಮಾಡಬೇಕು. ಸೊ ಐ ಆಮ್ ಕಲೆಕ್ಟಿಂಗ್ ರೀಸೆಂಟ್ಲಿ ಎವ್ರಿ ಡೆಸ್ಟಿನೇಷನಿಂದ ಒಂದೊಂದು ಪೋಸ್ಟ್ ಕಾರ್ಡ್ಸ್ ತಂದು ಅಂಟಿಸ್ತಾ ಇದ್ದೀನಿ. ಸೊ ದೊಡ್ಡ ಫ್ರೇಮ್ ಆಗುತ್ತೆ ಒಂದಿನ, ದಟ್ ಒನ್ ಡೇ ಅಂತ. ಲೆಟ್ಸ್ ಗೋ. ಸೊ ದಿಸ್ ಇಸ್ ಮೈ ರೂಮ್. ಆದ ತಕ್ಷಣ ದೇರ್ ಇಸ್ ಅ ಸೆಪ್ರೇಟ್ ವಾಶ್ರೂಮ್ ನನಗೆ.
ಸೊ ಈ ಅಪಾರ್ಟ್ಮೆಂಟಲ್ಲಿ 2 ಬೆಡ್ರೂಮ್ಸ್ ಅನ್ನಲ್ಲ, ಆ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನನಗೆ ಸಪ್ರೇಟ್ ವಾಶ್ರೂಮ್ ಇದೆ. ಐ ಡೋಂಟ್ ಮೈಂಡ್ ಯಾಕೆ ಈ ಥರ ಅಂತ ಏನು ಕೇಳಬೇಡಿ, ಲಾಸ್ಟಲ್ಲಿ ಹೇಳ್ತೀನಿ. ಸೊ ದಿಸ್ ಇಸ್ ದ ವಾಶ್ರೂಮ್, ಇಷ್ಟೇ ಸ್ಮಾಲ್ ಆ್ಯಂಡ್ ಕ್ಯೂಟ್. ಆಲ್ಮೋಸ್ಟ್ ಹೋಮ್ ಟೂರ್ ಮುಗ್ದಿದೆ. ಬನ್ನಿ ಕುತ್ಕೊಂಡು ಮಾತಾಡೋಣ ಇವಾಗ. ಎಸ್, ದಿಸ್ ಇಸ್ ಸ್ನೂಪಿ. ಸೊ ಎಸ್, ಈ ಮನೆ ಬಂದು ನಾನೇನು ಬಾಡಿಗೆ ಕಟ್ಟೋದಾಗಲಿ ಅಥವಾ ನಾನೇನು ಲೀಸ್ಗೇನು ಹಾಕ್ಸ್ಕೊಂಡಿಲ್ಲ. ದಿಸ್ ಹೋಲ್ ಬಿಲ್ಡಿಂಗ್ ಈಸ್ ಲೀಸ್ಡ್ ಬೈ ಮೈ ಕಂಪನಿ ಅವ್ರು ಲೀಸ್ ಮಾಡಿರೋದು, ಆ್ಯಂಡ್ ದೇ ಗಿವ್ ಇಟ್ ಟು ಕ್ಯಾಬಿನ್ ಕ್ರೂ. ಸೊ ಎಸ್, ಈಚ್ ಮನೇಲಿ ಇಬ್ಬರಿಬ್ರು ಇದ್ದೀವಿ. ಸೊ ನನ್ನ ಜೊತೆ ಇನ್ನೊಬ್ಳಿದ್ದಾಳೆ. ಸೊ ಇಟ್ಸ್ ಲೈಕ್ ಫೀಮೇಲ್ ರೇಷಿಯೋನೇ ಇರಬೇಕು. ನನ್ನ ಜೊತೆ ಇನ್ನೊಬ್ಳಿದ್ದಾಳೆ, ಶೀ ಇಸ್ ಫ್ರಮ್ ಡೆಲ್ಲಿ. ಅವಳ ಮನೇಲಿಲ್ಲ, ಇಲ್ಲಾಂದರೆ ಅವಳನ್ನ ತೋರಿಸ್ತಾ ಇದೆ, ಅವಳ ರೂಮ್ನೂ ತೋರಿಸ್ತಿದ್ದೆ. ಶಿ ಹಸ್ ಕೆಪ್ಟ್ ಇಟ್ ವೆರಿ ನೈಸ್ಲಿ. ಸೊ ನಾವು ಇರೋ ತನಕ ಕಂಪನಿ ಗಿವ್ಸ್ ಅಸ್ ಅಕಾಮಿಡೇಷನ್ ವಿತ್ ಎಲೆಕ್ಟ್ರಿಸಿಟಿ, ಗ್ಯಾಸ್. ಲಿಟ್ರಲಿ ನಾವು ಏನೂ ಕಟ್ಟಂಗಿಲ್ಲ. ಸೊ ಏನೂ ಕಟ್ಟಂಗಿಲ್ಲ, ₹1 ನಮ್ಮ ಕಡೆಯಿಂದ ಇಸ್ಕೊಳೋದಾಗಲಿ ಡಿಡಕ್ಟ್ ಮಾಡೋದಾಗಲಿ ಏನೂ ಮಾಡಲ್ಲ. ಸೊ ಎಸ್, ಎವ್ರಿಥಿಂಗ್ ಈಸ್ ಗಿವನ್ ಬೈ ದಿ ಕಂಪನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಟೈಮ್ ನಾನು ಔಟ್ ಆಫ್ ಇಂಡಿಯಾ ಸ್ಟೇ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಇಲ್ಲಿಗೆ ಬಂದಾಗ ತುಂಬ ಭಯ ಇತ್ತು, ಹೇಗಿರುತ್ತೆ ಏನು, ಮನೆಯೆಲ್ಲ ಸೆಟ್ ಆಗುತ್ತಾ ಅಥವಾ ನಾನು ಅಡುಗೆ ಮಾಡ್ಕೊತೀನಾ ಅಂತ ದೊಡ್ಡ ಕ್ವೆಶನ್ ಇತ್ತು. ಬಟ್ ವೆನ್ ವಿ ಕೇಮ್ ಟು ದಿಸ್ ಹೌಸ್ ದೆರ್ ವಾಸ್ ಅ ಪಾಸಿಟಿವಿಟಿ ವಿತ್ ದ ವ್ಯೂ ಆಗಲಿ. ನನಗೆ ಮೇನ್ಲಿ ಜಾಸ್ತಿ ಬೆಳಕಿರಬೇಕು, ಅವಾಗೇ ಒಂಥರ ಲೈಫ್ ಲೈಟ್ ಅಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದ ತಕ್ಷಣ ವಿ ಆರ್ ರಿಯಲಿ ಹ್ಯಾಪಿ. ಇಲ್ಲಿ ರೆಕಾರ್ಡ್ ಆಗ್ತಿದೆ, ಇದು ಸರಿ ಇಲ್ಲ ಕ್ಯಾಮ್ರಾ. ಸೊ ನಾವಿಲ್ಲಿ ಬಂದ ತಕ್ಷಣ ನಿಜ ನಮ್ಗೆ ಮನೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೇರ್ ಇಸ್ ಲೈಕ್ 5-6 ಅಕಾಮಿಡೇಷನ್ ಇದೆ, ಅದರಲ್ಲಿ ಇಟ್ ಇಸ್ ಟೋಲ್ಡ್ ದಟ್ ನಮ್ಮ ಅಕಾಮಿಡೇಷನ್ ಇಟ್ಸ್ ದ ಬೆಸ್ಟ್. ಯಾಕಂದರೆ ಲೊಕ್ಯಾಲಿಟಿ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಅಕಾಮಿಡೇಷನ್. ನಾನು ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ. ಆ್ಯಂಡ್ ಅಪ್ಪ ಅಮ್ಮನೂ ಬಂದಾಗ ಅವ್ರಿಗೂ ತುಂಬ ಖುಷಿ ಆಯಿತು ಮನೆ ನೋಡಿ. ಇಷ್ಟು ಚೆನ್ನಾಗಿದ್ದಾಳೆ ನಮ್ಮ ಮಗಳು, ಹೊರಗಡೆ ದೇಶದಲ್ಲಿ ಏನೂ ಕಷ್ಟ ಇಲ್ಲ, ಏನೂ ಇಲ್ಲ, ₹1 ಖರ್ಚು ಮಾಡ್ತಿಲ್ಲ ಅಂತ. ಸೊ ಎಸ್, ದಿಸ್ ವಾಸ್ ಮೈ ಹೋಮ್ ಟೂರ್. ಆ್ಯಂಡ್ ಬನ್ನಿ, ಹೋಮ್ ಟೂರ್ ಜೊತೆ ನಾನೊಂದು ಏರಿಯಾ ಟೂರ್ ಅಂತ ತೋರಿಸ್ತೀನಿ. ಲೈಕ್ ನಾನು ಮನೇಲಿಲ್ಲ ಅಂದರೆ ಫ್ರೀ ಟೈಮಲ್ಲಿ ಎಲ್ಲಿ ಹೋಗ್ತೀನಿ ಅಂತ. ಸೊ ಲೆಟ್ಸ್ ಚೇಂಜ್ ದಿ ಲೊಕೇಶನ್. ನಮ್ಮ ಕಂಪನಿ ಕೊಟ್ಟಿರೋ ಜಿಮ್ಮು. ನಾನು ಯೂಶ್ವಲಿ ಬರಲ್ಲ, ಯಾವಾಗಾದರೂ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಸಲ ಬರ್ತೀನಿ. ಸೊ ಇಷ್ಟು ಚಿಕ್ಕದಾಗಿದೆ ಅಂತ ಅಂದ್ಕೋಬೇಡಿ, ಬಟ್ ಇಟ್ ಈಸ್ ವೆರಿ ಸಫಿಷಿಯಂಟ್. ಬಟ್ ನಾನು ಇತ್ತೀಚೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಯಾರೂ ಇರಲ್ಲ, ಯಾವಾಗಲೂ ಖಾಲಿ ಇರುತ್ತೆ. ಆ್ಯಂಡ್ ನಮಗೇನು ಗೊತ್ತಿಲ್ಲ ಅಂದ್ರೂ ಕರೆಕ್ಟ್ ಮಾಡೋರು ಯಾರೂ ಇರಲ್ಲ. ಅದಕ್ಕೋಸ್ಕರ ಏನೋ ತಪ್ಪು ಮಾಡಿದ್ರೂ ನಮಗೇನು ನಾಚಿಕೆ ಆಗೋಲ್ಲ ಅದಕ್ಕೋಸ್ಕರ. ಆ್ಯಂಡ್ ದಿಸ್ ಇಸ್ ಇಟ್. ಕಂಪ್ನಿ ನೋಡಿ ಜಿಮ್ ಕೂಡ ಕೊಟ್ಟಿದೆ, ಬಟ್ ಯೂಟಿಲೈಸ್ ಮಾಡ್ಕೊಳಕ್ಕೆ ನಮಗೆ ಬರೆಯೋದಿಲ್ಲ. ಆ್ಯಂಡ್ ಟೈಮು ಇಂಪಾರ್ಟೆಂಟ್. ನಮ್ಗೆ ಕೊಟ್ಟಿರೋ ಸ್ಕೆಡ್ಯೂಲ್ಗೆ ನಾವು ಜಿಮ್ಗೆ ಬರೋಕ್ಕೂ ಆಗೋಲ್ಲ, ಯಾವಾಗೋ ಒಂದು ಸಲ ಬರ್ತಿರ್ತೀವಿ ಅದಕ್ಕೋಸ್ಕರ ಅಷ್ಟೇ. ನಮ್ಮ ಏರಿಯಾ ಅಂತೂ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸಿ ಆಗಿದೆ. ಈ ಸಂಜೆ ಟೈಮಲ್ಲಂತೂ, ಸನ್ಸೆಟ್ ಟೈಮಲ್ಲಿ ಎಲ್ಲ ಫ್ಯಾಮಿಲೀಸು ಅವ್ರ ನಾಯಿಗಳಾಗಲಿ ಮಕ್ಳುಗಳಾಗಲಿ ಎಲ್ಲರನ್ನೂ ಕರ್ಕೊಂಡು ವಾಕಿಗೆ ಬರ್ತಾರೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ಒಂದು ಬ್ಯೂಟಿಫುಲ್ ಕೆನಾಲ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ದಿಸ್ ಈಸ್ ದಿ ಮೇನ್ ಕೆನಾಲ್ ನಾನು ಹೇಳ್ತಾ ಇದ್ದಿದ್ದು. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಏನಾದರೂ ಟೆನ್ಷನ್ ಆಗಲಿ ಏನಾಗಲಿ ಸುಮ್ಮನೆ ಬಂದು ಹಿಂಗೆ ನಿಂತ್ಕೊಂಡು ಸುಮ್ಮನೆ ನೀರು ನೋಡೋದು, ಅದೇ ಖುಷಿ. ಆ್ಯಂಡ್ ಈ ಊರಲ್ಲಿ ದೇವರು ಅಂತ ನಂಬಿರೋ ಕ್ಯಾಟ್ಸ್ ನೋಡಿ, ಎಲ್ಲ ಬೀದಿ ಕ್ಯಾಟ್ಗಳಿಗಾಗಲಿ ಎಲ್ಲೇ ಆಗಲಿ ಯಾವಾಗಲೂ ಯು ವಿಲ್ ಫೈಂಡ್ ಫುಡ್. ಲೋಕಲ್ ಅವರಾಗಲಿ ಅಥವಾ ಪಬ್ಲಿಕ್ ಅಥವಾ ಲೋಕಲ್ ಅವರಾಗಲಿ ಅಥವಾ ಯಾರೇ ಆಗಲಿ, ವೆನ್ ಎವರ್ ದೇ ಸಿ ಕ್ಯಾಟ್ಸ್ ದೇ ಪುಟ್ ಫುಡ್. ಇಲ್ಲಿ ನೋಡಿ, ಇಲ್ಲೊಂದಿದೆ, ಕಚ್ಬಿಡುತ್ತೆ ಅಂತ ಭಯ. ಇಲ್ಲಿ ಕ್ಯಾಟ್ಸ್ಗಳು ಸ್ವಲ್ಪ ಡೇಂಜರಸ್. ಇದು ನೋಡಿ, ನೋಡೋಕ್ಕೆ ಹೆಂಗಿದೆ. ನಮ್ಮ ಊರುಗಳಲ್ಲಿ ಪಾರ್ಕು ಜನರಿಗೆ ಅಥವಾ ಎಷ್ಟೊಂದು ಥರ ಪಾರ್ಕ್ಸ್ ನೋಡಿದ್ದೀವಿ ನಾವು. ಯಾವತ್ತಾದರೂ ಪೆಟ್ ಪಾರ್ಕ್ ಅಂತ ನೋಡಿದ್ದೀರಾ? ಬನ್ನಿ, ಅಬುದಾಬಿಲಿದೆ ಪೆಟ್ ಪಾರ್ಕ್, ತೋರಿಸ್ತೀನಿ. ಸೊ ಈ ಪಾರ್ಕು ಬರೀ ಪೆಟ್ಸ್ಗಂತಲೇ ಮಾಡಿರೋದು. ಆ್ಯಂಡ್ ಬಟ್ ಪೆಟ್ಸ್ ಜೊತೆ ಪೆಟ್ ಓನರು ಇರ್ತಾರೆ ಒಳಗಡೆ. ಸೊ ಅದಕ್ಕೋಸ್ಕರ 1-2-3 ಆಟಗಳಿದೆ, ನಾಯಿಗಳಿಗೆ ಅಥವಾ ಬೆಕ್ಕುಗಳಿಗೆ ಆಡ್ಸೋಕ್ಕೆ ಅಂತ. ಸೊ ಎಲ್ಲರೂ ಈವ್ನಿಂಗ್ ಹೊತ್ತು ಸೇರ್ತಾರೆ. 1-2 hours ಏನೋ ಓಪನ್ ಇರುತ್ತೆ, ಆ್ಯಂಡ್ ಆಮೇಲೆ ಕ್ಲೋಸ್ ಆಗುತ್ತೆ. ಬನ್ನಿ, ಕ್ಯೂಟ್ ಡಾಗ್ಸ್ ತೋರಿಸ್ತೀನಿ. ನಂಗೆ ನಾಯಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಮ್ಮಂಗೆ ಎಷ್ಟೊಂದು ಸಲ ಹೇಳಿದ್ದೀನಿ ತೊಗೊಂಬರೋಣ ಅಂತ. ಅವ್ರು ನೀವೇ 3 ಜನ ಇದ್ದೀರಾ, ಯಾಕೆ ಬೇಕು ಅಂತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಇನ್ನೂ ಯಾವುದೂ ನಾಯಿ ಇಲ್ಲ. ಎಷ್ಟು ಕ್ಯೂಟ್ ಇದಾವೆ ನೋಡು. ಹೇಳಿದ್ದು ನಿಮ್ಮನ್ನ ಕರ್ಕೊಂಬರಬೇಕು ಮೋಸ್ಟ್ ವೇಟೆಡ್ ಪ್ಲೇಸ್ ಅಂತ ಅಂದರೆ ದಿಸ್ ಈಸ್ ಲೈಕ್ ಅ ಕೆನಾಲ್ ವಾಕ್. ಆಲ್ಸೋ ಈ ಸಮ್ಮರಲ್ಲಿ
ಈ ಲೋಕಲ್ ಅವರಾಗಲಿ ಯಾರೇ ಆಗಲಿ ಯಾಟ್ ಅಂತ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ, ಅಥವಾ ಸ್ಪೀಡ್ ಬೋಟ್ಸ್. ಇಲ್ಲಿ ನೋಡಿ, ಸಮ್ಮರ್ ಟೈಮ್ನಲ್ಲಿ ಈವ್ನಿಂಗಲ್ಲಿ ನಾವು ಬೈಕ್ ರೌಂಡ್ ಹೊಡೆದಂಗೆ ಅವರು ಯಾಟ್ ಅಥವಾ ಸ್ಪೀಡ್ ಬೋಟಲ್ಲಿ ರೌಂಡ್ ಹೊಡಿತಾ ಇರ್ತಾರೆ. ಇನ್ನೇನು ಅಷ್ಟು ಫಾಸ್ಟಾಗಿ ಹೋಗ್ತಾ ಇಲ್ಲ. ಗೈಸ್, ಇವ್ರ ಬೋಟ್ ನೋಡಿ ಕಾರ್ ಥರ ಇದೆ. ಡ್ಯಾಮ್, ನಾನು ಈ ಥರ ನೋಡೇ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ವರ್ಷ ಆದ್ರೂ. ಆ್ಯಕ್ಚುಯಲ್ ಕಾರ್ ಥರ ಇದೆ ಅಲ್ವಾ? ಸೊ ಯಾವಾಗಲೇ ಬೇಜಾರಾಗಲಿ, ಬೋರ್ ಆಗಲಿ, ಅಥವಾ ಜಿಮ್ಗೆ ಹೋಗಕ್ಕೆ ಮನಸ್ಸಾಗಿಲ್ಲ ಅಂದರೆ ಐ ಕೀಪ್ ಕಮಿಂಗ್ ಹಿಯರ್. ದೆರ್ ಇಸ್ ಅ ಬ್ಯೂಟಿಫುಲ್ ಸನ್ಸೆಟ್ ವ್ಯೂ, ತೋರಿಸ್ತೀನಿ. ಸೊ ಐ ಕೀಪ್ ವಾಕಿಂಗ್ ಲೈಕ್ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ ವಾಕ್ ಇಲ್ಲೇ ಆಗೋಗುತ್ತೆ, ಕಾರ್ಡಿಯೋ ಆಗೋಗುತ್ತೆ. ದಟ್ಸ್ ವೈ. ಆ್ಯಂಡ್ ದಿಸ್ ಇಸ್ ಲೈಕ್ ಅ ವೆರಿ ಫೇಮಸ್ ಬಿಲ್ಡಿಂಗ್ ಇಲ್ಲಿ ನಮ್ಮ ಏರಿಯಾದಲ್ಲಿ, ಬಿಕಾಸ್ ದೇ ಹ್ಯಾವ್ ಅ ಪ್ರೈವೇಟ್ ಬೀಚ್ ರೈಟ್ ದೇರ್. ಜಸ್ಟ್ ಅವ್ರಿಗಂತಾನೆ ದೆರ್ ಇಸ್ ಅ ಪ್ರೈವೇಟ್ ಬೀಚ್ ವಿಚ್ ಇಸ್ ಸೋ ಯೂಸ್ಫುಲ್. ಅವ್ರು ಎಲ್ಲೂ ಹೋಗೋಂಗೆ ಇಲ್ಲ ಸಪ್ರೇಟ್ ಬೀಚ್ಗೆ. ಅವ್ರ ಮಕ್ಳಿಗಾಗಲಿ ಎಲ್ಲ ಸೇಫ್ಟಿ ಮಾಡಿದ್ದಾರೆ ಅಲ್ಲಿ, ಹಾರ್ನೆಸ್ ಎಲ್ಲ ಹಾಕಿ. ಸೊ ದೇ ಹ್ಯಾವ್ ಅ ಪ್ರೈವೇಟ್ ಬೀಚ್ ಆ್ಯಂಡ್ ದೇರ್ ಯು ಗೋ ಏರ್ಕ್ರಾಫ್ಟ್. ಎಷ್ಟೇ ವರ್ಷ ಆಗಲಿ ವರ್ಕ್ ಮಾಡ್ತಾ, ಎಷ್ಟೇ ದಿನ ಆಗಲಿ, ಎಷ್ಟೇ ಏರ್ಕ್ರಾಫ್ಟ್ಸ್ ನೋಡಿದ್ರು, ಡಿಫ್ರೆಂಟ್ ಏರ್ಕ್ರಾಫ್ಟ್ ನೋಡಿದ್ರು, ದೇರ್ ಇಸ್ ಆಲ್ವೇಸ್ ಅ ಸ್ಪಾರ್ಕ್ ವೆನ್ ಎವರ್ ಐ ಸಿ ಏರ್ಕ್ರಾಫ್ಟ್. ಜಸ್ಟ್ ಫಸ್ಟ್ ಲವ್ ಥರ. ಆ್ಯಂಡ್ ಲೆಟ್ಸ್ ಗೋ, ತೋರಿಸ್ತೀನಿ. ಆಲ್ರೆಡಿ ಸನ್ಸೆಟ್ ಆಗ್ತಿದೆ ಅಲ್ಲಿ. ದಿ ಬ್ಯೂಟಿಫುಲ್ ಸನ್ಸೆಟ್ ವ್ಯೂ ಈವ್ನಿಂಗ್ ಅಂತ ಅಂದರೆ ಐ ಆಲ್ವೇಸ್ ಕಮ್ ಹಿಯರ್, ಲುಕ್ ಅಟ್ ದಿ ಬ್ಯೂಟಿಫುಲ್ ಸನ್ಸೆಟ್ ಆ್ಯಂಡ್ ಹ್ಯಾವ್ ಅ ಕಾಫಿ ದೇರ್. ನಾನು, ಗ್ಲೆವಿನಾ, ಕೃತಿಕ್ ಆಗಲಿ ಯಾರ್ಯಾರು ಸಿಗ್ತಾರೋ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಡ್ತೀವಿ ಅವಾಗವಾಗ. ಸೊ ವಿ ಸ್ಟ್ಯಾಂಡ್ ಹಿಯರ್, ವಾಚ್ ಸನ್ಸೆಟ್. ಎಷ್ಟಾಗುತ್ತೆ ಅಷ್ಟು ಮೈಂಡಲ್ಲಿರೋದನ್ನೆಲ್ಲ ತೆಗೆದು ಹಾಕಿ ಆರಾಮಾಗಿ ಪೀಸ್ಫುಲ್ ಆಗಿರೋಕ್ಕೆ ಅಂತ. ಬನ್ನಿ ವಾಕ್ ಮಾಡೋಣ, ಕಾಫಿ ಕುಡಿತೀರಾ? ಸೊ ಎಸ್, ನಮ್ಮ ಏರಿಯಾ ತೋರಿಸಾಯ್ತು, ನಮ್ಮ ಮನೆ ತೋರಿಸಾಯ್ತು, ಎಲ್ಲ ಆದಷ್ಟು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳಲಿಲ್ಲ. ಸೊ ನಮ್ಮ ಕಂಪ್ನಿಯವ್ರು ನಮ್ದು ಇಷ್ಟೆಲ್ಲ ನೋಡ್ಕೊತಾರೆ. ಆ್ಯಂಡ್ ಆಲ್ಸೋ ನಮ್ಮ ಯೂನಿಫಾರ್ಮ್ನ ಲಾಂಡ್ರಿ ಸರ್ವಿಸು ಇದೆ. ಎಸ್, ಯೂನಿಫಾರ್ಮ್ಸ್ನ ನಮಗೆ ಹೋಗ್ಯಕ್ಕೆ ಬಿಡಲ್ಲ, ವಾಷಿಂಗ್ ಮಿಷಿನ್ ಇದ್ರೂ. ಸೊ ವಿ ಹ್ಯಾವ್ ಟು ಗಿವ್ ಲಾಂಡ್ರಿಗೋಸ್ಕರ. ಸೊ ವಿ ಗಿವ್ ಆ್ಯಂಡ್ ನೆಕ್ಸ್ಟ್ ಡೇ ಅವರು ನಮಗೆ ವಾಶ್ ಮಾಡಿ ಐರನ್ ಮಾಡಿ ಕೊಡ್ತಾರೆ. ಎಷ್ಟೊಂದು ಬೆನಿಫಿಟ್ಸ್ ಅಲ್ವಾ? ಎಸ್, ದಿಸ್ ಆರ್ ದ ಬೆನಿಫಿಟ್ಸ್ ಯು ಗೆಟ್ ಇಫ್ ಯು ಆರ್ ಅನ್ ಇಂಟರ್ನ್ಯಾಷನಲ್ ಕ್ಯಾಬಿನ್ ಕ್ರೂ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಫಾಲೋ. ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಬೆಂಗಳೂರು ಹುಡುಗಿ, ಸೈನಿಂಗ್ ಆಫ್. ಬಾಯ್. ನಾವು ವ್ಲಾಗ್ ಎಲ್ಲ ಮುಗಿಸಿದ್ಮೇಲೆ ನಾನು ನಿಮ್ಗೊಂದು ಮೇನ್ ತೋರಿಸೋದೇ ಮಾಡ್ತಾರೆ. ಏನು ಗೊತ್ತಾ, ಇಲ್ಲಿ ದುಬೈಯಲ್ಲೆಲ್ಲ ಕಸ ಹೆಂಗಾಗ್ತಾರೆ ಅಂದರೆ ಗಾರ್ಬೇಜ್ ರೂಮ್ ಅಂತ ಇರುತ್ತೆ. ನಾವು ಅದನ್ನ ಓಪನ್ ಮಾಡಿ ಈ ಥರ ಕಸನ ಈ ಥರ ಹುಡುಗರೆಲ್ಲ ಇರುತ್ತೆ, ಇದ್ರಲ್ಲಿ ಹಾಕ್ಬೇಕು, ಹಾಗಾಗಿ ಅದು ಹೋಗುತ್ತೆ. ನಿಮ್ಗೆ ಗೊತ್ತಾ ಈ ಥರ ಕಸ ಚೆಲ್ಲೋದು ಅಂತ? ನನಗೂ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಕಾಫಿ ಚೆನ್ನಾಗೇ ಇಲ್ಲ, ಅದು ಹಸು ಹಾಲಲ್ಲ, ಓಟ್ ಮಿಲ್ಕ್, ಅದಕ್ಕೆ ಅದು ಟೇಸ್ಟೇ ಇಲ್ಲ.